ಮನುಷ್ಯ ಹುಟ್ಟಿದ ಮೇಲೆ ಜನನದಿಂದ ಮರಣದವರೆಗೂ ಸಹಿತ ಅಳುವಿನೊಂದಿಗೆ ನಮ್ಮ ಜೀವನ ಮುಗಿದೋಗುತ್ತೆ. ಆದ್ರೆ ಜನನದಿಂದ ಮರಣದವರೆಗೆ ಇರುವಂತಹ ಆ ಒಂದು ಅವಧಿ ಏನಿದೆಯಲ್ಲ, ಅದು ಯಾವತ್ತೂ ಕೂಡ ಸಂತೋಷದಿಂದ ಇರಬೇಕಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಭರವಸೆಯಾಗಿರ್ಬೇಕು, ಅದು ನಮ್ಮ ಕನಸಾಗಿರ್ಬೇಕು. ಸಾಕಷ್ಟು ಜನ ಇಷ್ಟು ಅದ್ಭುತವಾಗಿರುವಂತಹ ಜೀವನವನ್ನ ಪಡೆದುಕೊಂಡಂಥವರಿಗೆ ಏನನ್ಸುತ್ತೆ ಅಂತಂದ್ರೆ, ಏನಪ್ಪಾ ನನ್ನ ಜೀವನದಲ್ಲಿ ಬರೀ ಕಷ್ಟಗಳು ಬರ್ತಾ ಇದೆ, ಆರೋಗ್ಯ ಸರಿ ಇಲ್ಲ, ಒಂದಲ್ಲ ಒಂದು ಕಾಯಿಲೆಗಳು ನನ್ನ ದೇಹದ ಸುತ್ತ ಸುತ್ಕೊಂಡ್ಬಿಟ್ಟಿದೆ ಅನ್ನೋ ವೇದನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ. ಆದ್ರೆ ಕಾಲ ಬದಲಾಗ್ತಾ ಇದೆ, ವೈದ್ಯಕೀಯ ವಿಚಾರಗಳು ಬದಲಾಗ್ತಾ ಇದೆ, ಹೊಸ ಹೊಸ ಸಂಶೋಧನೆಗಳು ಸಮಾಜಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಬಂದಾದಂತಹ ಆಯುರ್ವೇದ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಇದ್ಕೊಂಡು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಆಯುರ್ವೇದದ ಪದ್ಧತಿಯ ಮೂಲಕ ನಮ್ಮ ಆರೋಗ್ಯವನ್ನ ಸುಸೂತ್ರವಾಗಿ ಸ್ವಾಸ್ಥ್ಯವಾಗಿ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ಮಾತನಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ಸಮಥಿಂಗ್ ಸ್ಪೆಷಲ್ ಅಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂತ ನಾವು ನೋಡೋದಾಯ್ತು ಅಂದ್ರೆ, ಹೊಸ ಹೊಸ ಆವಿಷ್ಕಾರಗಳು ಆಯುರ್ವೇದದಲ್ಲಿ ಬರ್ತಾ ಇದೆ. ಅದು ಹೇಗ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಮುಂಬರುವಂತಹ ಪೀಳಿಗೆಗೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಸಮಥಿಂಗ್ ಸ್ಪೆಷಲ್ ಪಾಡ್ಕಾಸ್ಟ್ ಅಲ್ಲಿ ನನ್ನ ಜೊತೆಗಿದ್ದಾರೆ, ತಮ್ಮ ಮಾತಿನ ಮೂಲಕ, ತಮ್ಮ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಕರ್ನಾಟಕ ಯಾಕೆ ಇಡೀ ದೇಶದಾದ್ಯಂತ ಮನೆ ಮಾತಾಗ್ತಾ ಇರುವಂತಹ ನಿಮ್ಮೆಲ್ಲರ ನೆಚ್ಚಿನ IAS ಅಧಿಕಾರಿಗಳಾಗಿ ಕೆಲಸವನ್ನ ಮಾಡಿಕೊಂಡು IAS ಇಂದ ಸ್ಟ್ರೇಟ್ ಆಗಿ ಅವರು ಬಂದಿದ್ದು ವೈದ್ಯಕೀಯ ಕ್ಷೇತ್ರಕ್ಕೆ, ಅದು ವಿಶೇಷವಾಗಿ ಆಯುರ್ವೇದ ಒಂದು ಹೊಸ ಹೊಸ ಆವಿಷ್ಕಾರದಲ್ಲಿ ಇವರು ಸದಾ ಮುಂದೆ ಇರ್ತಾರೆ. ಅದ್ರ ಬಗ್ಗೆ ಮಾತನಾಡೋಣ. ಮಿರಾಕಲ್ ಡ್ರಿಂಕ್ಸ್ ನ ಶ್ರೀ ಡಾಕ್ಟರ್ SM ರಾಜು ಸರ್, ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಭಾರತ್ ಡಿಜಿಟಲ್ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, IAS ಅಧಿಕಾರಿಯಾಗಿದ್ರೆ ಅಲ್ಲೊಂದು ರೀತಿಯ ಒಂದು ಹೊಸ ಇನ್ನೋವೇಷನ್, ಹೊಸ ಒಂದು ಆವಿಷ್ಕಾರ ಆ ಕ್ಷೇತ್ರದಲ್ಲಿ ಮಾಡಿದ್ರೆ, ಹೇಗೆ ಪರಿಕಲ್ಪನೆಯನ್ನ ಕಟ್ಕೊಂಡ್ರೆ ಆಯುರ್ವೇದದಲ್ಲಿ ಹೇಗೆ ಇದನ್ನ ನಾವು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ನಿಮಗ್ ಕಾಡಿತ್ತು, ಹೇಗೆ ಇದು ಮುಂದುವರಿತಾ ಬಂತು ಅನ್ನೋದ್ರ ಬಗ್ಗೆ ಹೇಳಿ. ನೋಡಿ, ಒಂದ್ ಹೇಳ್ತೀನಿ, ನಾನ್ ಬೈ ಬರ್ತ್ something always innovativeness. Okay. The best innovative things entire sericulture cultivation ಗೆ ವರ್ಲ್ಡ್ ಕೊಟ್ಟಿರೋದು ಆ ಸಿರಿಕಲ್ಚರ್ ಮಾಡರ್ನ್ ಟೆಕ್ನಾಲಜಿ ಮನೆ. ಅದನ್ನ ಎಲ್ಲ ಕಡೆ ಓಡಾಡಿದ್ವಿ, ನಾನು ನನ್ನ ತಮ್ಮ. ಯಾರ್ಯಾರು ಹೆಚ್ಚಿಗೆ ಬೆಳಿತಾ ಇದಾರೆ ಡಾಟಾ ತಗೊಂಡೆ, ಏನಿರ್ಬೇಕು ಅವ್ರದ್ದು ಅಂತ. ಏನೋ ಪಾಪ ಒಂದೊಂದೊಂದೊಂದೊಂದು ಟೆಕ್ನಾಲಜಿ ಅವ್ರು ಯೂಸ್ ಮಾಡಿದ್ರು, ಏನೋ ಬೆಸ್ಟ್ ವೆಂಟಿಲೇಷನ್ಗೆ. ನಾನದು ಮಾಡರ್ನೈಸ್ಡ್ ವೇ ಮಾಡಿದೆ. ಕೊನೆಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಾನು ಓದಿದ ಕಾಲ US ಬ್ಯಾಂಗ್ಳೂರ್, ಅಲ್ಲಿಂದ ಹುಡುಗರು ಬಂದು ನಮ್ಮ ಮನೆಗೆ 2 weeks 3 weeks ಇರ್ತಾ ಇದ್ರು ಟು ಅಬ್ಸರ್ವ್ ನಮ್ಮ ಮಾಡಿರೋದು ಇದಕ್ಕೆ. ಅಂಡ್ ವಿ ಆರ್ ಹೈಯೆಸ್ಟ್ ಕಕ್ಕುನ್ ಗ್ರೋಯರ್ಸ್ ಆ ಟೈಮಲ್ಲಿ 1989-90 ನಾನು IASಗೆ ಜಸ್ಟ್ ಎಂಟ್ರಿ ಆದಾಗ ಟೈಮ್ನಲ್ಲಿ. ರೀಸೆಂಟ್ಲಿ ಮಂಡ್ಯ ಹೋಗಿದ್ದೆ, ಒಬ್ರು ರಿಟೈರ್ಡ್ SP ಮಿಸ್ಟರ್ ಗೌಡ ಅಂತ, ನಾನು ಹೆಸರು ಇದಾಗ್ತದೆ. ಈಸ್ ಆಲ್ಸೋ ವೆರಿ ಕ್ಲೋಸ್ ಟು ಹಸ್. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಓದಿದ್ದು ಫಿಶರಿ ಸೈನ್ಸ್. ಒಳಗಡೆ ಅದು ನೋಡಿದ ತಕ್ಷಣ ಅದೇ ಮನೆ, ಬೆಳಿಗ್ಗೆ ಕೆಳಗಡೆ ವೆಂಟಿಲೇಷನ್, ಆಮೇಲೆ ಇದು ಬಾಗಿಲು, ಆಮೇಲೆ ಅಗೇನ್ ವೆಂಟಿಲೇಷನ್. ಫಸ್ಟ್ ಟೈಮ್ ನಾನು ಕನ್ಸ್ಯೂಮ್ ಮಾಡ್ಕೊಂಡೆ, ಹುಳುನು ನಾವು ಮನುಷ್ಯದ್ದಕ್ಕೆ ಯಾಕೆ ಬೆಸ್ಟ್ ಅದಕ್ಕೆ ಎನ್ವಿರಾನ್ಮೆಂಟ್ ಕೊಡಬಾರ್ದು ಅಂತ. ಹೈಯೆಸ್ಟ್ ಈಲ್ಡ್ ಬೂಸ್ಟಪ್ ಆಗಿ ನೆಕ್ಸ್ಟ್ ಅದು ನಾನು ಬಿಫೋರ್ ಗೆಟಿಂಗ್ ಇಂಟು IAS ಬಂದಲ್ಲಿ ಸ್ಟೇಟ್ ಪಾಲಿಸೀಸ್ ತುಂಬಾ ಮಾಡಿಸಿದ್ದೀನಿ, ಅದನ್ನ ನಾನು ಇದು ಮಾಡ್ಬೋದು. ಸೆಂಟ್ರಲ್ ಪಾಲಿಸಿನಲ್ಲಿ 2 ನನಗೆ ಭಾರಿ ಖುಷಿ ಆಗುತ್ತೆ. ಒಂದು PMGSY. ಆ PMGSY ಏನು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನು ಬಂತು, ಮೊದಲು GRY ಅಲ್ಲಿ 20% ಫಂಡ್ ಇದಕ್ಕೆ ಕೊಡ್ತಾ ಇದ್ರು, ರೋಡ್ ಕನ್ಸ್ಟ್ರಕ್ಷನ್ಸ್ಗೆ ಇಡ್ತಾ ಇದ್ರು. ಸರ್ಟನ್ 20% ಇಂದಿರಾ ಆವಾಸ್ ಯೋಜನಾ, ಈ ರೀತಿ. ನಾನು ನೋಡಿದೆ ಆಸ್ ಎ ಕಲೆಕ್ಟರ್ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡ್ ಆಸ್ ಅ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪರಿಷತ್, ಎಲ್ಲೂ ಒಂದು ರೂಳು ಕಾಣಿಸ್ತಾ ಇಲ್ಲ, ಬರೀ ಮಣ್ಣು ವರ್ಕ್ ಆಗ್ತೈತೆ ಇಲ್ಲ. ಯಾಕೆ ಅಂತ ಕೂತ್ಕೊಂಡೆ, ಕ್ವಶನ್ ಮಾಡಕ್ ಹೇಳಿದೆ. ಫಸ್ಟ್ ಕ್ವಶನ್ ಮುಖ್ಯಾಂತರಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಸರ್, ರೋಡ್ ರೋಲರ್ ಎಲ್ಲಿದೆ, ಮಣ್ಣು ಹಾಕಿದ್ಮೇಲೆ ಮೇಲೆ ಪ್ರೆಸ್ ಮಾಡ್ಬೇಕು, ಇಂಜಿನಿಯರ್ ಎಲ್ಲಿದ್ದಾರೆ, ಒಂದೊಂದು 5 6 ಗ್ರಾಮ ಪಂಚಾಯತ್ ಎಲ್ಲೋ ಒಬ್ರು ಇರ್ತಾರೆ, ಅವ್ರು ಸಿಗೋದೇ ಕಷ್ಟ. ನಾವೇ ಏನೋ ಕೂಡಲ್ಲ, ಅವರೇ ಆಗಿಲ್ಲ, ಟೆಲಿಫೋನು ಇರಲಿಲ್ಲ, ಯಾವಾಗಲೂ ಒಂದ್ ಕಡೆ ಬರ್ತಾರೆ ಹೇಳ್ತಾರೆ ಹಿಂಗೆ ಅಂತ ಅಷ್ಟೇ. ಸೊ ದೆನ್ ಕಲೆಕ್ಟರ್ ಆದಾಗ ಎಲ್ಲ ಅಬ್ಸರ್ವ್ ಮಾಡಿ ನಾನು ಟ್ರೈ ಮಾಡಿದೆ ನನ್ನ ಲೆವೆಲ್. ರೋಡ್ ರೋಲರ್ನ ಪರ್ಚೇಸ್ ಮಾಡಿ
ಅದನ್ನೆಲ್ಲ ಇದು ಮಾಡಿ ಏನೆಲ್ಲ ಥ್ರೂ ಜಿಲ್ಲಾ ಪರಿಷತ್ತಿಂದ ಮಾಡಿದೆ. ಸೊ ಆದರೆ ಒಬ್ಬ ವ್ಯಕ್ತಿ ಆಸ್ ಅನ್ IAS ಆಫೀಸರ್ ಮಾಡೋದು ಅಷ್ಟಾಗಲ್ಲ. ಅದನ್ನ ಪಾಲಿಸಿ ಆಗಿ ತಂದ್ರೆ ಅದು ರಿಯಲ್ ಆಗಿ ಇದಾಗುತ್ತೆ. ನನ್ನ ಲಕ್ ಏನು ಅಂತಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಆದಾಗ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ. ಅದನ್ನ ಲಕ್ ಅಂತ ಹೇಳ್ಬಾರ್ದು, ನಮ್ಮ ಬಾಸ್ಗೆ ಸ್ವಲ್ಪ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದು ಒಂಥರ ನನಗೆ ಬೂನ್ ಆಗಿತ್ತು, ಯಾಕೆಂದ್ರೆ ಡೆಲ್ಲಿಗೆ ಹೋಗೋದಕ್ಕೆ ಅವ್ರು ನನಗೆ ಕಳಿಸ್ತಾ ಇದ್ರು. ವಂಡರ್ಫುಲ್ ಆಫೀಸರ್ ಸುಬ್ರಹ್ಮಣ್ಯಂ ಅಂತ, ಈ ವಾಸ್ ರಿಟೈರ್ಡ್ ಆಸ್ ಚೀಫ್ ಸೆಕ್ರೆಟರಿ ಆಲ್ಸೋ. ಚೀಫ್ ಸೆಕ್ರೆಟರಿ ಅದು ಕಣ್ಣು ಕಾಣಿಸ್ತಾ ಇಲ್ಲ, ಆದ್ರೂ CM ಅವ್ರು ಇಟ್ಟಿದ್ರು. ಅವ್ರು ಅಷ್ಟೇ ಎಫಿಷಿಯಂಟ್ ಆಫೀಸರ್. ನೀವೇನು ಮಾತಾಡಿದ್ರೆ ಗೊತ್ತಾಗ್ತದೆ ಯಾರು ಮಾತಾಡ್ತಾ ಇದಾರೆ ಅಂತ. ಈಸ್ ಫ್ರಮ್ ತಮಿಳ್ನಾಡು, ಬಿಹಾರ್ ಕೇಳೋರು. ಸೊ ಅಲ್ಲಿಗೆ ಹೋದಾಗ ಕ್ವಶನ್ ಮಾಡಿದೆ, ಅವ್ರಿಗೆ ಇರಿಟೇಷನ್ ಆಗಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸೆಕ್ರೆಟರಿಗೆ. ನಾನಂದೆ ಸರ್ ಒಂದು ಕಡೆ ನನಗೆ ಪಕ್ಕಾ ರೋಡ್ ತೋರಿಸ್ರಿ, JRY 20% ಅಲ್ಲಿ. ವಾಟ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್, ಯು ಆರ್ ಟಾಕಿಂಗ್ ಏನೋ ಸ್ಕೀಮ್ ಅಂತಲ್ಲ ಅಂತ. ನನಗೆ ಅದು ಗೊತ್ತಿಲ್ಲ ಸರ್. ಆಮೇಲೆ ಅವ್ರಿಗೆ ಗೊತ್ತಾಗೋಯ್ತು ಇವನಿಗೆ ಏನೋ ತಲೆಯಲ್ಲಿದೆ. ಸೊ ಹೇಳ್ರಿ ಯಾತಕ್ಕೆ ಇಲ್ಲ ಅಂತ. ನೋಡಿ ಸರ್, ನೀವು ಕೊಡೋದು 1.5 ಲಕ್ಷ ಆಗ್ತದೆ, ಅದು ಅದಕ್ಕೆ ಬೈಟಮ್ನಿಂಗ್ ಪರ್ಚೇಸ್ ಮಾಡ್ಬೇಕು ಅಂತ ಒಂದಿಲ್ಲ. ಆಮೇಲೆ ಚಿಪ್ಸ್ ಸಣ್ಣ ಕಲ್ಲು ಇದ್ ಮಾಡಕ್ಕಿಲ್ಲ. ಆಮೇಲೆ ರೋಡ್ ರೋದರ್ಸ್ ಇಲ್ಲ, ಇಂಜಿನಿಯರ್ಸ್ ಇಲ್ಲ. ಸೊ ಏನು ಅಂತ ನೀ ಏನ್ ಅಂದ್ಕೊಳ್ತೀಯ ಹೇಳು ಅಂತ. ನನ್ನ ಭಾವನೆ ಅದೇ ಅಮೌಂಟ್ನ ಸೆಂಟ್ರಲ್ ಲೆವೆಲ್ ಅಲ್ಲಿ, ಡೆಲ್ಲಿ ಲೆವೆಲ್ ಅದನ್ನೇ ಬಡ್ಜೆಟ್ ಅಲ್ಲಿ 20% ತೆಗೆದ್ಬಿಡ್ರಿ. ಯು ಕ್ರಿಯೇಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್. ಯಾಕೆ ಗ್ರಾಮ ಪಂಚಾಯತ್ ಕೊಡಬೇಕು ಪಕ್ಕ ರೋಡ್? ಪಾಪ ಅವರಲ್ಲಿ ಟೆಕ್ನಿಕಲ್ ಇದಿಲ್ಲ, ಫೆಸಿಲಿಟೀಸು. ಸಪ್ರೇಟ್ ಡಿಪಾರ್ಟ್ಮೆಂಟ್ ಯಾಕೆ ಕ್ರಿಯೇಟ್ ಮಾಡಬಾರ್ದು? ಯಾಕೆ ಅದು ಟೆಂಡರಿಂಗ್ ಪ್ರೊಸೆಸಲ್ಲಿ ಕೊಡಬಾರ್ದು? ಅಲ್ಟಿಮೇಟ್ಲಿ 98 ಕ್ವಶನ್ಸ್ ಆಗಿದ್ದಕ್ಕೆ 2002 PMGSY ಪಾಲಿಸಿ. ಟುಡೇ ಅಕ್ರಾಸ್ ದ ಕಂಟ್ರಿ ಎಲ್ಲಿ ರೂರಲ್ ಏರಿಯಾ ಹೋದ್ರೂ ಪಕ್ಕ ರೋಡ್ಸ್ ಇದೆ. ಅಂದರೆ ಸಣ್ಣ ಸೀಡ್ಸ್, ಅಂದರೆ ಸಣ್ಣ ಸ್ಪರ್ಮ್ ಇಡೀ ಹ್ಯೂಮನ್ ಕ್ರಿಯೇಟ್ ಮಾಡುತ್ತೆ. ಹೌದು, ಸೇಫ್ಟ್ ಸಣ್ಣ ಒಂದು ಬೀಜ, ಅದು ಪ್ರಾಕ್ಟಿಕಲ್ ನಾನು ನೋಡಿದ್ದು. ಸೆಕೆಂಡು ಹೇಳ್ತೀನಿ, ಆವಾಗಲೂ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರಲಿಲ್ಲ. ಐ ವಾಸ್ ಐ ಥಿಂಕ್ ಸ್ಪೆಷಲ್ ಸೆಕ್ರೆಟರಿ, ಜಸ್ಟ್ ಸೆಕ್ರೆಟರಿ ಆಗ್ತಾ ಇದ್ದೆ. ದಟ್ ವಾಸ್ ಇನ್ 2008 ಅಲ್ಲಿ. ಜಸ್ಟ್ ಆವಾಗಲೇ ಬಂತು ಇದು ಸ್ಕೀಮ್, ಯಾವುದು MGNRH. ಸೊ 2006-07 ಅದೇ ಟೈಮ್ನಲ್ಲಿ. ಸೊ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕ್ವಶನ್ ಮಾಡಿದೆ, ಸರ್ ನೀವು ಕಣ್ಣು ಮುಚ್ಕೊಂಡು ಹೇಳ್ರಿ ಆತ್ಮಸಾಕ್ಷಿಯಾಗಿ, ಆಸ್ ಪರ್ ದ MGNRH ಗೈಡ್ಲೈನ್ಸ್, ಆರ್ ವಿ ರಿಯಲಿ ಬ್ರಿಂಗಿಂಗ್ ದಿ ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಜನರೇಷನ್ಸ್ ಅಸೆಟ್ಸ್? ಅವರು ವೆರಿ ಅಪ್ರೈಟ್ ಆಫೀಸರ್, ಮಿಸ್ಟರ್ ಅನೂಪ್ ಮುಖರ್ಜಿ ಅಂತ. ಈ ವಾಸ್ ಆಲ್ಸೋ ರಿಟೈರ್ಡ್ ಆಸ್ ಅ ಚೀಫ್ ಸೆಕ್ರೆಟರಿ. And suddenly you just bring the project what you visualize. ಅಷ್ಟೇ ಹೇಳಿದವರು. Then I just brought social forestry. So then our question ಕೇಳಿದ್ರು, you are not an IFS officer, forest ಅಲ್ಲ ನೀವು IAS. How you can ascertain, how you can technically explain this ಅಂತ. ಸೊ ನನ್ನ ಮಗ ಟೆನ್ನಿಸ್ ಆಡ್ಕೊಂಡು ಯಾವಾಗಲೂ ಈವ್ನಿಂಗ್ ಬರ್ತಾ ಇದ್ದ ಚೇಂಬರ್ಗೆ. ಅವನು ಬಂದು ಒಂದ್ಸರಿ ತೋರಿಸಿದ್ದ, ನಾನು ಸೋಷಿಯಲ್ ಫಾರೆಸ್ಟ್ರಿ ಸಿರಿಕಲ್ಚರ್ ವರ್ಮ್ಸ್ಗೆ ಟೆಂಪರೇಚರ್ ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಬೆಳೆದಿದೆ ಅಂತ ಮಾಡೆಲ್ ಹೌಸ್ ಅಂತ ಹೇಳ್ತಲ್ಲ. ಸೊ ಅದನ್ನ ಅವ್ನು ತೋರಿಸಿದ್ದ. ಥಿಕ್ ಫಾರೆಸ್ಟ್ ಆಗಿತ್ತು, ನಂದು 4.5 acres ಒಂದು ಲ್ಯಾಂಡ್ ಅಲ್ಲಿ. ಅದು ತೋರಿಸಿದ್ದ ಗೂಗಲ್ ಅಲ್ಲಿ. ನನಗೆ ಅಷ್ಟ IT savvy ಅಲ್ಲ. ದಟ್ ವಾಸ್ ನಾನು ಫೈಲ್ ತಗೊಂಡು ಹೋದೆ, ಎಲ್ಲ ಅವರೇ ಹೇಳಿದ್ರಲ್ಲ. ಈ ಕ್ವಶನ್ ಕೇಳಿದ್ರು, ನನಗೂ ಒಂಥರ ಒಳಗಡೆ ಇರಿಟೇಷನ್, ಇಷ್ಟು ಕಷ್ಟಪಟ್ಟು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಿದ್ದೀರಿ ಅಂತ. ಇಮಿಡಿಯೇಟ್ಲಿ ನಂಗೆ ನೆನಪು ಬಂತು ನಮ್ಗೆ ತೋರಿಸೋದಕ್ಕೆ. ಸರ್ ನಮ್ಮಿಬ್ಬರದು ಪಕ್ಕದಲ್ಲಿ ಚೇಂಬರ್ ಇದ್ದು, ಸರ್ ನಾನು ಚೇಂಬರ್ಗೆ ಬಂದ್ರಿ, ನಾನು ನನ್ನನ್ನು ತೋರಿಸ್ತೀನಿ ಅಂತಂದೆ. ಬಂದರು, ನೋಡಿದ್ರು, ಟಕ್ಕ ನನ್ನ ಮಗ ಹೇಳ್ದ, ಮಗನ ತೋರಿಸೋದು ಗೂಗಲಲ್ಲಿ ನಮ್ಮದು ಫಾರೆಸ್ಟ್ ಹೆಂಗೆ ಥಿಕ್ ಫಾರೆಸ್ಟ್ ಆಗಿದೆ ಅಂತ. ಖುಷಿ ಆಗುತ್ತೆ ಅವರಿಗೆ. ಇಮಿಡಿಯೇಟ್ಲಿ ಅ ಸೈನ್. ಆ್ಯಂಡ್ ಟುಡೇ ಇಟ್ ಹ್ಯಾಸ್ ಬಿಕಮ್ ನ್ಯಾಷನಲ್ ಪಾಲಿಸಿ. ಗ್ರೇಟ್. ಅಲ್ಲಿ ಏನು ಅಂತಂದ್ರೆ ವೃಕ್ಷೋ ರಕ್ಷಾ ರಕ್ಷಿತ, ಈ ಪ್ರೊಟೆಕ್ಟ್ರಿ ಟ್ರೀ ವಿಲ್ ಪ್ರೊಟೆಕ್ಟ್ ಯು. ಸೊ 2012 ನ್ಯಾಷನಲ್ ಪಾಲಿಸಿ ಆಗೋಯ್ತು. ಅಂದರೆ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇಫ್ ಯು ಪುಟ್ ಲಿಟ್ಲ್ ಇನಿಷಿಯೇಟಿವ್ ವಿ ಕ್ಯಾನ್ ಡೂ ವಂಡರ್ಸ್ ಅಂತ ಬ್ರೈನ್ ನಮ್ಮಲ್ಲಿದೆ. ಸೇಮ್ ವೇ ಈಗ ನೀವು ಹೇಳಿದ್ರಲ್ಲ ಆಯುರ್ವೇದ, ಯಾಕೆಂದರೆ ಇದು ಸಬ್ಜೆಕ್ಟ್ ಹೊಸದು, ವರ್ಲ್ಡ್ಗೆನೆ ಇದು ಮಾಡಿದೆ. ಅದು ಓನ್ಲಿ ನಮ್ಮ ನೇಷನ್ಗೆ. ಅದನ್ನ 1 minute BBC-ನಲ್ಲಿ ಆಲ್ ಓವರ್ ದ ವರ್ಲ್ಡ್ ನ್ಯೂಸ್ ಬಂತು. ವೆನ್ ಐ ಡಿಡ್ 1 day 1 crore tree plantation ಬೈ ಪ್ರೆಸ್ಸಿಂಗ್ 3 lakh people. ನಾನು ಏನ್ ತಗೊಂಡ್ರು ನಾನು ಸಬ್ಜೆಕ್ಟ್ ಮ್ಯಾಟರ್. ಆಮೇಲೆ ಮಹಾಬೋಧಿ ಟೆಂಪಲ್ ದಟ್ ವಾಸ್ ಆಲ್ಸೋ ಇನ್ ರಾಟನ್ ಕಂಡೀಷನ್. ಅದನ್ನ 10 ವರ್ಷ ನಿನ್ನಿನ ಪ್ರಾಜೆಕ್ಟ್ ಅನ್ನ ಮತ್ತೆ ಇದು ಮಾಡಿ ಜಾಪನೀಸ್ ಓವರ್ಸೀಸ್ ಎಕನಾಮಿಕ್ ಕೋಆಪರೇಷನ್ ಅದನ್ನು ಮಾಡಿದೆ. ಇಟ್ ಹ್ಯಾಸ್ ಬಿಕಮ್ ಫಸ್ಟ್ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಇನ್ 2002. ಅದಾದ್ಮೇಲೆ 2016 ಸೆಕೆಂಡ್ ನಳಂದ ಆಗಿದೆ. ಯಾಕೆ ಅಂತಂದ್ರೆ
ನಾವು ಹ್ಯೂಮನ್ಸ್ ಸ್ವಲ್ಪ ವರ್ಕ್ ಮಾಡ್ತಂದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ವಿ ಕ್ಯಾನ್ ಡೂ ವಂಡರ್ಸ್. ಗ್ರೇಟ್. ಈಗ ನೋಡಿ, ಈಗ ನ್ಯೂ ಆಯುರ್ವೇದ ಯಾಗಿ ಅಂತಂದ್ರೆ ಇದನ್ನ ನಾನು ಹೇಳ್ಬೇಕಂದ್ರೆ ಒಂಥರ ನಿಮಗೆ ಒಂಥರ ಆಶ್ಚರ್ಯ ಅನಿಸ್ಬೋದು. ದೇವರು ಆಸ್ ಎ ಗಿಫ್ಟ್ ಆಗಿ 3 ಇನ್ಕ್ಯೂರಬಲ್ ಡಿಸೀಸಸ್ ನನಗೆ ಕೊಟ್ಟರು. ಓಕೆ. ಒಂದು ನನಗೆ, ನಮ್ಮ ಫ್ಯಾಮಿಲಿಗೆ. ಒಂದು ನನಗೆ ರುಮ್ಯಾಟಿಡ್ ಫೀವರ್, ಅದರಿಂದ ಆರ್ಥರೈಟಿಸ್, ಜಾಯಿಂಟ್ ಪೇನ್ ಮತ್ತು ರುಮ್ಯಾಟಿಡ್ ಆರ್ಥರೈಟಿಸ್ ಆಸ್ ಎ ಗಿಫ್ಟ್. ದಟ್ ವಾಸ್ ಸೋ ಪೇನ್ಫುಲ್. ಅದಕ್ಕೆ ಇದು ಪೆನಡೋಲ್ ಇಂಜೆಕ್ಷನ್ ಕೊಡ್ತಾ ಇದ್ರು. 6 lakh ಯೂನಿಟ್, 12 lakh ಆಯಿತು, 24 lakh ಆಯಿತು. 2 ಸರಿ ಪ್ರಿಕ್ ಮಾಡ್ತಾ ಇದ್ರು. ಓಕೆ. ಇಟ್ ವಾಸ್ ಸೋ ಪೇನ್ಫುಲ್. ಆವನಿಂಕ ಓದ್ತಾ ಇದ್ದೆ. ಗುಡ್ ಲಕ್ ಏನಂದ್ರೆ ನಾನು ಲೋ ರ್ಯಾಂಕ್ ಬಂತು, ಮೆಡಿಕಲ್ ಸೈನ್ಸ್ ಸಿಗ್ಲಿಲ್ಲ. ಅದು ಸಿಕ್ಕಿದ್ರೆ ಬಿಯಾಂಡ್ ದ ಸೈನ್ಸ್ ಐ ಕುಡ್ ಹ್ಯಾವ್ ನಾಟ್ ಇಮ್ಯಾಜಿನ್. ಸೊ ಅಗ್ರಿಕಲ್ಚರ್ ಸೈನ್ಸ್ ಸಿಕ್ತು, ಪ್ಲಾಂಟೇಶನ್, ಮೆಡಿಸಿನಲ್ ಪ್ಲಾಂಟೇಶನ್ ಸಿನ್ಸೆ ಬಂತು. ಐ ಸ್ಟಾರ್ಟೆಡ್ ಸ್ಟಡಿಂಗ್ ಆನ್ ದಟ್, ಎಕ್ಸ್ಪರಿಮೆಂಟೆಡ್ ಆನ್ ಮೀ. ಓಕೆ. ಕ್ರ್ಯಾಕ್ ಆಗೋಯ್ತು ಸರ್. ಆದರೆ ನಾನು ಸ್ಟಾರ್ಟಿಂಗಲ್ಲೂ ಹೇಳಿದೆ ಏನಂದರೆ, ಸಾಕಷ್ಟು ಜನ ಏನಂದರೆ ಅನಾರೋಗ್ಯ ಕಾಯಿಲೆಗಳು ಅಂತ ಹೇಳಿ ಬೇಸತ್ತಪ್ಪ, ಈ ಜೀವನನೇ ಸಾಕು ಅನ್ನೋಷ್ಟು ಮಟ್ಟಿಗೆ ಬೇಸರ ಮಾಡ್ಕೊಂಡಿರ್ತಾರೆ. ಅಂದರೆ ತಮ್ಮ ಒಂದು ಆವಿಷ್ಕಾರ, ಅಂದರೆ ತಾವು ಹೇಳ್ತಾ ಇದ್ದಾರೆ, ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಜನಸಾಮಾನ್ಯರಲ್ಲಿ ಇರುವಂತಹ ಒಂದಿಷ್ಟು ಸಮಸ್ಯೆಗಳನ್ನು ಅರ್ಥಕೊಂಡು ಈ ಒಂದು ಹೊಸ ಆವಿಷ್ಕಾರಕ್ಕೆ ಯೋಚನೆ ಮಾಡಿದ್ರ, ಅಥವಾ ಎಲ್ಲೋ ಒಂದು ಕಡೆ ತಮ್ಮ ಒಂದು IAS ಅಧಿಕಾರ ಅಥವಾ ಅಲ್ಲಿರುವಂತಹ ಆಡಳಿತದ ಕೆಲಸ ಕಾರ್ಯವೈಖರಿಯನ್ನು ನೋಡ್ಕೊಂಡು ಈ ಆವಿಷ್ಕಾರಕ್ಕೆ ಸಹಾಯ ಆಯ್ತು ಹೇಗೆ? ಅಲ್ಲ, ಇದು ಪೇನ್. ಓಕೆ. ಸೆಲ್ಫ್ ಪೇನ್ ನನಗೆ ಫೋರ್ಸ್ ಮಾಡಿ ಓದಕ್ಕೆ ಇದಾಯ್ತು ಮೆಡಿಕಲ್ ಸೈನ್ಸ್. ಓಕೆ. ಆ ಪೇನ್ ನನಗೆ ಕೊಡ್ಲಿಲ್ಲ ಅಂದ್ರೆ ಆಸ್ ಎ ಗಿಫ್ಟ್ ದೇವರು ಇವತ್ತು ನಾನು ಮಾಡಿದ್ದೆ. ಅದು ಆದ್ಮೇಲೆ ಆ ಒಂದು ಆವಿಷ್ಕಾರನ ನೋಡಿ ಪ್ಯಾಷನ್ ಆಯ್ತು. ಯಾವುದೇ ಆವಿಷ್ಕಾರ ಪ್ಯಾಷನ್ ಇಲ್ಲಂದ್ರೆ ಆಗಲ್ಲ. ಪ್ಯಾಷನ್ ಆಗೋಯ್ತು. 1981 ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, 3.5 ಡಿಕೇಡ್ ಮೇಲೆ. ಈಗ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನೀವು ಬಂದ ಕೇಳಿದ್ರೆ ನಿಮ್ಗೆ ಇದಿದೆ ಜಸ್ಟ್ ಮುಖ ನೋಡಿ ಇಷ್ಟು ದಿನದಲ್ಲಿ ಇದಾಗೋತನೂ ಹೇಳ್ತೀನಿ. ಅಬ್ಸರ್ವೇಷನ್ಸ್, ವಾಟ್ ವಿ ಕಾಲ್ ಕ್ಲಿನಿಕಲ್ ಟ್ರಯಲ್ಸ್. ನಂದು ಸಾವಿರಾರು ಪೇಷಂಟ್ ನ ನೋಡಿ 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 ಈಗ ನನಗೆ ಯಾವ ಕರ್ಮ ಕೂತ್ಕೊಳ್ಳೋದು, ವಾರಕ್ಕೆ 1 ದಿನ 2 ದಿನ ಕೂತ್ಕೊಳ್ತೀನಿ. ನನಗೇನಂದ್ರೆ ಖುಷಿ. ಕರೆಕ್ಟ್. ಯಾರಿಗೆ ಹೋಪ್ಸ್ ಬರ್ತದಲ್ಲ ಅವರಿಂದ ಕೇಳ್ತೀನಿ, ಅಬ್ಸರ್ವ್ ಮಾಡ್ತೀನಿ, ಇದು ಮಾಡ್ತೀನಿ. ಸೊ ಆಟೋಮೆಟಿಕ್ಲಿ ಅದರಿಂದ ಅಥಾರಿಟಿ ಬರುತ್ತೆ, ನಿನಗೆ ಹಿಂಗೆ ಆಗುತ್ತೆ ಅಂತ ಹೇಳೋದು. ಈ ಇನ್ನೋವೇಷನ್ಸ್ಗಳು ತಮ್ಮ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಈ ಸ್ಟಾರ್ಟ್ಅಪ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ? ಸ್ಟಾರ್ಟ್ಅಪ್ಗಳು ಬರ್ತಾ ಇರುವಂತಹ ಹೊಸ ಇನ್ನೋವೇಷನ್ಸ್ಗಳು ರಾಜ್ಯ ಸರ್ಕಾರ ಹೇಗೆ ಸಪೋರ್ಟ್ ಮಾಡ್ತಾ ಇದೆ? ಏನೇನೆಲ್ಲ ಹೊಸತನ ಇದರಲ್ಲಿ ಕಂಡು ಬರ್ತಾ ಇದೆ ಅಂತ ತಮಗನಿಸ್ತಾ ಇದೆ? ಒಂದು ಹೇಳ್ತೀನಿ, ನೀವು ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡ್ತಂದ್ರೆ ಸಮ್ ಫೋರ್ಸ್ ಆಟೋಮೆಟಿಕ್ಲಿ ನಿಮ್ಗೆ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀಪಾದ್ ನಾಯಕ್ ಸರ್ ಅವರಿಗೆ ಏನೋ ಹೆಲ್ತ್ ಇಶ್ಯೂಸ್ ಇತ್ತು. ಅವ್ರಿಗೆ ಗೊತ್ತಾಯ್ತು ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು, ನಾನು ಟ್ರೀಟ್ ಮಾಡಿದ್ದೀನಿ, ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಡಯಾಲಿಸಿಸ್ ಟ್ರೀಟ್ ಮಾಡಿದ್ರು. ಸೊ ಅವ್ರ ಪ್ರೈವೇಟ್ ಸೆಕ್ರೆಟರಿ ಫ್ರಮ್ ಬಿಹಾರ್ ಇಮಿಡಿಯೇಟ್ಲಿ ನನಗೆ ಇದು ಮಾಡಿದ್ರು. ಅವ್ರಿಗೆ ಮಾಡಿದಾಗ, ಆಮೇಲೆ ಗಿರಿರಾಜ್ ಸಿಂಗ್ ಸರ್ ಅವ್ರಿಗೆ ಮಾಡಿದಾಗ, ಅವರೆಲ್ಲ ಪಬ್ಲಿಕ್ ಯಾಕೆ ಬರಬಾರ್ದು ಅಂತಂದಾಗ, ಸೊ ಆಟೋಮೆಟಿಕ್ಲಿ ಭಾರತ ಸರ್ಕಾರ ಹೆಲ್ಪ್ ಮಾಡ್ತು, ಕರ್ನಾಟಕ ಸರ್ಕಾರನೂ ಹೆಲ್ಪ್ ಮಾಡ್ತು. ಓಕೆ. ಅವಾಗ DV ಪ್ರಸಾದ್ ಸಾಹೇಬ್ ನಮ್ಮ ಸೀನಿಯರ್ ಕೊಲೀಗ್, ಸೊ ಅವ್ರದ್ದು ಒಂದು ಹೇಳಲೇಬೇಕೀಗ, ಯಾಕಂದ್ರೆ ಒಂಥರ ಖುಷಿ ಆಗುತ್ತೆ. ಓಕೆ. ಐ ಕಾಲ್ಡ್ ಹಿಮ್, ಸರ್ ಹಿಂಗಿದೆ, ಒಂದು ಭಾರತ ಸರ್ಕಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಬ್ಯಾಂಕ್ ಫಂಡಿಂಗ್ ಮಾಡಬೇಕು ಅಂತ, ನಿಮ್ಮಲ್ಲಿ ಇದು ಅಂತ ಒಂಥರ ಏಕೋಚಿಂದಲೇ ಮಾಡೋದು. ಈಗ ಗುರು ಇದ್ದಂಗೆ ಬಾರ ಇದು ನನ್ನ ಚೇಂಬರ್ಗೆ ಮೀಟಿಂಗ್ ಇರ್ತೀನಿ, ಡೋಂಟ್ ವರಿ, ಯು ಸಿಟ್ ಮೈ ಚೇಂಬರ್ ಅಂದ ಎಲ್ಲರನ್ನೂ ಕರೆಸ್ತೀನಿ ಅಂತ. ಎಲ್ಲರನ್ನೂ ಕರೆಸಿದ್ದು. ಮೀಟಿಂಗ್ ಆದ ತಕ್ಷಣ ಒಂದು ಅದೇ ಹೇಳಿದ್ರು, ನನ್ನ ಫ್ರೆಂಡ್ ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ನನಗೆ ಹೆಲ್ತ್ ಟಿಪ್ಸ್ ಕೊಡ್ತಾ ಇದ್ದ. ಒಂದ್ಸರಿ ಔಷಧಿನೂ ತಗೊಂಡು ಕೊಟ್ಟಿದ್ದ. ಅವನೇ ಹೇಳ್ತಾನೆ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ, ನೀವು ಕೇಳ್ರಿ ಹೆಂಗೆ ನಾವು ಹೆಲ್ಪ್ ಮಾಡ್ಬೋದು. ಸೊ ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡಿದೆ. ಇಮಿಡಿಯೇಟ್ ಅಂದ್ರೆ ಸರ್ ಪಾಸು ಕೊಡಬೇಕು, ಏನೇ ಇದು ಅವ್ರಿಗೆ ಕೊಡ್ತೀವಿ ಗೌರ್ಮೆಂಟ್ ಆಫ್ ಇಂಡಿಯಾ IFCAಗೆ ಬಟ್ ಅಂತ ವಿತಿನ್ ನೋ ಟೈಮ್, ಐ ಥಿಂಕ್ ವಾರದಲ್ಲೇ ಸ್ಯಾಂಕ್ಷನ್ ಮಾಡಿಸ್ತೀವಿ. ಕೆಲವರು IAS ಆಫೀಸರ್ಸ್ ಎಷ್ಟು ಕ್ವಿಕ್ ಅಂದ್ರೆ ಇಮಿಡಿಯೇಟ್ ಆಗಿ ಅದೇ ಇದು ಎಲ್ಲ ಮೀಟಿಂಗ್ ಎಲ್ಲ ಕರೆದು
ಇಟ್ಸ್ ಅ ಮ್ಯಾಟರ್ ಆಫ್ ನಾಟ್ ಇವನ್ 5 minutes. ಕಾಫಿ ಕುಡಿತಾ ಇದೆ. ಯಾವ ರೀತಿ ನಾನು ಮಹಾಭೂತಿ ಟೆಂಪಲ್ಗೆ NOC ಫ್ರಮ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ದಾದಿನ್ ಡೈರೆಕ್ಟರ್ ಜನರಲ್ ಒಂದು ತಿಂದಲೇ ಕೊಟ್ಟರು, ವಿಚ್ ವಾಸ್ ಪೆಂಡಿಂಗ್ ಫಾರ್ 10 years. ಸೇಮ್ ಟೈಪ್ ಇವರು ಪಟ್ ಅಂತ ಹೇಳಿದೆ, ಏನಾದ್ರು ಅಪ್ಲಿಕೇಶನ್ ಕೊಟ್ಟು ಇದಾಯ್ತು. ಈ ರೀತಿ ಕರ್ನಾಟಕ ಗೌರ್ಮೆಂಟ್ ಸಪೋರ್ಟ್ ಮಾಡ್ತು, ಭಾರತ ಸರ್ಕಾರ ಸಪೋರ್ಟ್ ಮಾಡ್ತು. ಟುಡೇ ಐ ಥಿಂಕ್ ವಿ ಮೇ ಬಿ ಇನ್ನೊಬ್ಬರದು ನಂಬರ್ 1 ಆರ್ ನಂಬರ್ 2 USFDA ಸರ್ಟಿಫೈಡ್ ಫೆಸಿಲಿಟೀಸ್ ಇರೋದು ಇನ್ನು ಆಯುರ್ವೇದ. ಭಾರತ ಸರ್ಕಾರ ಈ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ಸ್ಗಳು ಅಂದ್ರೆ ವಿಶೇಷವಾಗಿ ಆಯುಷ್ ಪದ್ಧತಿಗೆ ಹೆಚ್ಚಿನ ಪ್ರೋತ್ಸಾಹ ಆಮೇಲೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ ಇದೆ. ಅಂದ್ರೆ ಭಾರತ ಸರ್ಕಾರದಿಂದ ಹೊಸ ಹೊಸ ಇನೋವೇಷನ್ಸ್ಗಳನ್ನ ಮ್ಯಾನುಫ್ಯಾಕ್ಚರರ್ಸ್ಗಳಾಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಾಗಿರ್ಬೋದು ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಅವ್ರಿಗೆ? ಡೆಫಿನೆಟ್ಲಿ ದರ್ ಇಸ್ ಅ ವೆರಿ ಬಿಗ್ ವಿಂಗ್, ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ನಾವು ಓನ್ಲಿ ಪರ್ಸ್ಯೂ ಮಾಡಬೇಕು. ಯಾರು ನೀವು ಕೂತ್ಕೊಂಡಿದ್ರೆ ಬಂದು ನೀವು ತಗೊಳ್ರಿ ಅಂತ ಹೇಳಲ್ಲ, ನೀವು ಪ್ರೆಸೆಂಟ್ ಮಾಡಬೇಕು. ಓಕೆ, ಅವ್ರು ಒಂದ್ಸರಿ ಕನ್ವಿನ್ಸ್ ಆಯ್ತು ವಿತ್ ಇನ್ ನೋ ಟೈಮ್ ದೇ ವಿಲ್ ಟೇಕ್ ಅಪ್. ಭಾರತ ಸರ್ಕಾರದ ಜೊತೆಗೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಹೊಸ ಆಯುರ್ವೇದಗಳ ಉತ್ಪನ್ನಗಳು ಸಾಕಷ್ಟು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮಿರಾಕಲ್ ಡ್ರಿಂಕ್ಸ್ ಅಂತ ನಾವು ಹೇಳೋದಾಯ್ತು ಅಂದ್ರೆ ವಿಶೇಷವಾಗಿ ಕಿಡ್ನಿ ಸ್ಟೋನ್ಸ್ ಗಳ ಬಗ್ಗೆ ಅಥವಾ ಕಿಡ್ನಿ ವೈಫಲ್ಯತೆಗಳ ಬಗ್ಗೆ ಮೆಡಿಸಿನ್ಸ್ ಗಳು ಅದ್ಭುತವಾಗಿ ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಅದ್ರ ಬಗ್ಗೆ ಮಾತಾಡೋಣ. ಇದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಆವಿಷ್ಕಾರಗಳು ಅಂತ ಬಂತು ಅಂತಂದ್ರೆ ಆವಿಷ್ಕಾರಕ್ಕೆ ಮೂಲಭೂತ ಯೋಜನೆಗಳು ಏನೇನಿರಬೇಕು ಅಂದ್ರೆ ಒಂದು ನಾನು ಇನೋವೇಷನ್ ನಾನು ಮಾಡ್ತೀನಿ ಅಂತಂದ್ರೆ ಇನೋವೇಟರ್ಗೆ ಏನೇನೆಲ್ಲ ಯೋಚನಾ ಶಕ್ತಿ ಇರಬೇಕು, ಹೇಗೆ ಇದನ್ನು ಮುಂದುವರಿಸಬೇಕು, ಜೊತೆಗೆ ಜನರಿಗೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದು ಒಂದು ನೆಸೆಸಿಟಿ ವಿಲ್ ಫೋರ್ಸ್ ಯು ಟು ಥಿಂಕ್, ಟು ಇಮ್ಯಾಜಿನ್ ಬಿಯಾಂಡ್ ದ ಸೈನ್ಸ್. ಆ ನೆಸೆಸಿಟಿ ಬರ್ಲಿಲ್ಲ ಅಂದ್ರೆ ಅದು ಆಗೋಲ್ಲ. ಓಕೆ, ಎರಡನೇದೇನು ಅಂತಂದ್ರೆ ಒಂದು ವೇಳೆ ನಾನು ಮೆಡಿಕಲ್ ಸೈನ್ಸ್ ಓದಿದ್ರೆ ವರ್ಜಿನಿಟಿ ಆಫ್ ಮೈ ಬ್ರೈನ್ ಕುಡ್ ಹ್ಯಾವ್ ಬೀನ್ ಡೆಡ್. ಓಕೆ, ವಿತ್ ಸರ್ಟನ್ ಫೌಂಡೇಶನ್ಸ್ ಕೋರ್ಸ್. ಈಗ ನಮ್ಮ ಫೌಂಡೇಶನ್ಸ್ ಕೋರ್ಸ್ ಇರುತ್ತೆ, ಅಗ್ರಿಕಲ್ಚರ್ ಫೌಂಡೇಶನ್ ಕೋರ್ಸ್ ಇದೆ. ನಮ್ ಲಕ್ ಏನಂದ್ರೆ ನಮ್ಮಲ್ಲಿ ಇವನ್ ವೆಟರ್ನರಿ ಸೈನ್ಸ್ ಇದೆ, ಪೋಲ್ಟ್ರಿ ಸೈನ್ಸ್ ಇದೆ, ಫೌಂಡೇಶನ್ ಕೋರ್ಸ್ ಎಲ್ಲ ಅನಿಮಲ್ ಸೈನ್ಸ್ ಮತ್ತೆ ಪ್ಲಾಂಟ್ ಸೈನ್ಸ್ ಅಂತ ವಿ ಹ್ಯಾವ್ ಟು ಸ್ಟಡಿ. ಕರೆಕ್ಟ್. ಅಲ್ಲಿ ನಿಮಗೆ ಕೆಪಿಲರೀಸ್ ಲೆವೆಲ್ ಅಲ್ಲಿ ಆರ್ಗನ್ ಡಿಜೆನರೇಟ್ ಆದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಲ್ಲ. ಓಕೆ, ಆಗಲ್ಲ. ಇಷ್ಟು 200 years ಅಥವಾ 300 years ಹಿಸ್ಟ್ರಿ ಇದೆ ಅಲೋಪತಿ ಇದಕ್ಕೆ, ಆರ್ ಸೇ 500 years ಹಿಸ್ಟ್ರಿ ಇದೆ. ಇವರಿಗೂ ಮಾಡಿಲ್ಲ ಅಂದಮೇಲೆ ಎಲ್ಲಾಗುತ್ತೆ ಅಂತ ಅನ್ನೋದು ಫಸ್ಟ್ನೇ ಬ್ರೈನಲ್ಲಿ ನಿಮಗೆ ಡೆಡ್ ಆಗೋಗುತ್ತೆ. ಆವಾಗ ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಯಿತು, ಇದಿಷ್ಟೇನೆ ಡಯಾಲಿಸಿಸ್. ನನಗೆ ರಿಮೇಟೆಡ್ ಆರ್ಥರೈಟಿಸ್, ಆಟೋಇಮ್ಯೂನ್ ಡಿಸಾರ್ಡರ್ ಬಂತು ಅಥವಾ ಇದಾಯಿತು, ಇಷ್ಟೇನೆ. ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು, ಅದೇನು ಪ್ರೋಟೋಕಾಲ್ಸ್ ಇದೆ ಇಷ್ಟೇನೆ. ವಿ ವಿಲ್ ನಾಟ್ ಥಿಂಕ್ ಎನಿ ಆಲ್ಟರ್ನೇಟಿವ್. ಅದಕ್ಕೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ, ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ಆನರಬಲ್ CMs ಆಫ್ ಆಲ್ ದ ಸ್ಟೇಟ್ಸು ಸೊ ಇಂಟಿಗ್ರೇಟೆಡ್ ಅಪ್ರೋಚ್ ಎಲ್ಲೂ ಪ್ರಮೋಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ನಾವು ನಂದು ಈವನ್ AML, ALL ಇವರೆಲ್ಲ ನನ್ನ ಪೇಷಂಟ್ಸ್ಗೆ ಡಾಕ್ಟರ್ಸ್ ಹೇಳ್ತಿದ್ರೆ ಅಲೋಪತಿ ಡಾಕ್ಟರ್ಸ್, ಅದೇ ನಿಮ್ದು ಇಷ್ಟು ಚೆನ್ನಾಗಿ ಚೇಂಜಸ್ ಆಗುತ್ತೆ. ಆಮೇಲೆ ನಿಮಗೆ BMT ಬೇಕಾಗಿಲ್ಲ. ಕರೆಕ್ಟ್. ಇದೆಲ್ಲ ಡಾಕ್ಯುಮೆಂಟ್ ನಾನು ತಗೊಂಡೋದು ವಿತ್ ಡಾಕ್ಯುಮೆಂಟೇಶನ್. ಏನು WBC, ಆಮೇಲೆ ಪ್ಲೇಟ್ಲೆಟ್, ಆಮೇಲೆ ಹಿಮೋಗ್ಲೋಬಿನ್, ಎನಾರ್ಮಸ್ ಚೇಂಜಸ್ ಆಗುತ್ತೆ ನನ್ನ ಟ್ರೀಟ್ಮೆಂಟ್ ಜೊತೆಲಿ ವಿತ್ ಅಲೋಪತಿಗೆ ತಗೊಳ್ಳೋದ್ರಲ್ಲಿ. ಬೇರೆಯವ್ರದ್ದು ಆಗ್ತಾ ಇಲ್ಲ, ಇವ್ರು ಹೇಳಕ್ ಇಲ್ಲ, ಭಯ. ಹೇಳಿದ್ರೆ ಆಯುರ್ವೇದ ಅಂದ ತಕ್ಷಣ ಆಯುರ್ವೇದದಲ್ಲಿ ಮತ್ತೆ ಹೇಳ್ತಾರೆ ಬೇಡ, ಅದ್ರಲ್ಲಿ ಮೆಟಲ್ಸ್ ಇರ್ತದೆ ಅಂತ. ಸೊ ಈ ರೀತಿ ಇದೇನು ಅಂತಂದ್ರೆ ವೆನ್ ಯು ಡೂ ಸಮಥಿಂಗ್, ವೆನ್ ಯು ವಾಂಟ್ ಟು ಡೂ, ಇಂಪಾರ್ಟೆಂಟು ಕಾಮನ್ ಸೆನ್ಸ್. ಕರೆಕ್ಟ್. ವಿಸ್ಡಮ್. ಈಗ ನಮ್ಮಮ್ಮ 4ನೇ ಕ್ಲಾಸು, ನಮ್ಮ ಅಮ್ಮನಿಗೆ ಎಷ್ಟು ನಾಲೆಡ್ಜ್ ಇದೆ. ಇವಾಗ ನನ್ನ ಮಕ್ಕಳೆಲ್ಲ ಹೈ ಪ್ರೊಫೈಲ್ US ಅಲ್ಲೆಲ್ಲ UK ಅಲ್ಲೆಲ್ಲ ಓದಿದ್ರು ಅಷ್ಟು ಕಾಮನ್ ಸೆನ್ಸ್ ಬರೋಣ ಇದೇ. ನಾನು ಹೇಳಕ್ಕಾಗೋದಿಲ್ಲ. ಅದೇ ನಮ್ಮಮ್ಮ ಎಲ್ಲ ಇದು ಹಿಂಗ್ ಮಾಡೋ ಕಾಮನ್ ಸೆನ್ಸ್ ಟಕ್ 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 ಅಂತ ಹೇಳ್ತಾ ಇದ್ರು. ಅಂದ್ರೆ ಅದು ರಿಯಲ್ ವಿಸ್ಡಮ್. ಅದು ಓಕೆ, ಅದು ಏನು ನೀವು ಬರೀ ಓದ್ರೆ, ಎಷ್ಟೋ ಜನ ಓದ್ಬಿಟ್ಟು ಎಲ್ಲ US ಅಲ್ಲಿ ಇದ್ದಾರೆ, ಪಾಪ ಅಪ್ಪ ಅಮ್ಮನ್ನ ಆಶ್ರಮಕ್ಕೆ ಸೇರಿಸ್ತಾರೆ, ಆಮೇಲೆ ನನ್ನ ಹತ್ರ ಬಂದು ಹೇಳ್ತಾರೆ. ಯು ಕಾಂಟ್ ಇಮ್ಯಾಜಿನ್. ಎಲ್ಲ ಮಾಡಿ ಡೆವಲಪ್ ಮಾಡಿ ಹೊರದೇಶಕ್ಕೆ ಕಳಿಸಿದಾಗ ಇವ್ರು ಪಾಪ ಬೆಗ್ಗರ್ಸ್ ಇದ್ದಾರೆ. ಅಷ್ಟು ಇದೇ ವೆರಿ ಓಪನ್ ಹಾರ್ಟೆಡ್ ಬಂದು ಹೇಳ್ತಾರೆ. ಅದು ದಟ್ ಈಸ್ ನಾಟ್ ದ ಎಜುಕೇಶನ್. ಫಾರಿನರ್ಸ್ ಅಂದ್ರೆ ನಾವೆಲ್ಲರೂ ಸಹಿತ ಭಾರತೀಯರು ಮಾರು ಹೋಗೋದು ವಿದೇಶಿಗರ ಸಂಸ್ಕೃತಿ, ವ್ಯಾಪಾರ ವಹಿವಾಟುಗಳಲ್ಲಿ. ಅಂದ್ರೆ ಎಲ್ಲ ಒಂದ್ ಕಡೆ ಭಾರತದಲ್ಲಿರುವಂತಹ ಆವಿಷ್ಕಾರಗಳಿಗೆ ವಿದೇಶದವರು ಹೇಗೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಅವರ ಒಂದು
ಕಂಡೀಷನ್ಸ್ ಅಥವಾ ಅವರ ಒಂದು ದೃಷ್ಟಿಕೋನ ಭಾರತದ ಆವಿಷ್ಕಾರಗಳ ಮೇಲೆ ಹೇಗಿದೆ ಅಂತ ತಮ್ಮ ಅನ್ಸುತ್ತೆ? ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಮ್ದು ಸಂಸ್ಕೃತ್ ಅಲ್ಲಿ ಎಷ್ಟು ರಿಚ್ ನಾಲೆಡ್ಜ್ ಇದೆ ಅಂತಂದ್ರೆ, ಎಲ್ಲ ಲಿಟ್ರೇಚರಲ್ಲಿ ಜರ್ಮನ್ ಅವರು ತಗೊಂಡೋಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಮೆನಿ ಥಿಂಗ್ಸ್ ಯೂಸ್ ಮಾಡಿದ್ದಾರೆ ಅಂತ ನಾನು ಓದಿದ್ದು. ಪುಷ್ಪಕ್ ವಿಮಾನ, ದಟ್ ಮೀನ್ಸ್ ನಮ್ಮ ಇದರಲ್ಲೇನೆ ಇದೆ ಅದೇ ವಿಮಾನ್, ಈಗ ಅದು ಇದಿದೆ. ಸೊ ಆ ರೀತಿ ಎಲ್ಲಾನು ಲಿಟ್ರೇಚರ್ ಇದೆ. ಇವನ್ ಹೆಲ್ತ್ ಇಸ್ ಅ ವೆಲ್ತ್, ಋಗ್ವೇದ ಇಟ್ಸ್ 4000 years ಬ್ಯಾಕ್ ಅವಾಗಲೇ ಹೇಳಿದ್ದಾರೆ. ಆಮೇಲೆ ನಮ್ದು ಹಿಸ್ಟ್ರಿ ನೋಡಕ್ ಹೋಯ್ತು ಅನ್ಥಿಂಕಬಲ್. ನಮ್ದು ಮತ್ತೆ ಈಜಿಪ್ಟ್ ಅಲ್ಲೂ ಅಷ್ಟೇ. ಲಾಸ್ಟ್ ಇಯರ್ ಐ ವಾಸ್ ಇನ್ ಈಜಿಪ್ಟ್. ಅಲ್ಲಿ ಆ ರೂಯಿನ್ಸ್ ಅಲ್ಲಿ ನೋಡ್ತಂದ್ರೆ ಆ ವೇಳೆನೆಲ್ಲ ಹಾಸ್ಪಿಟಲ್ ಹೆಂಗ್ ಮಾಡಿದ್ರು ಎನ್ಗ್ರೇವ್ ಆಗಿರೋದು. ಸೊ ಆ ರೀತಿ ಎನಾರ್ಮಸ್ ಹಿಸ್ಟ್ರಿ ಇದೆ. ನಮ್ಮಲ್ಲಿ ಅದು ಟ್ರೆಡಿಷನಲಿ ಆ ಹಿಸ್ಟ್ರಿನೇ ಬಂತು. ಇವತ್ತು ಆಯುರ್ವೇದ ನಮ್ದು ಹೋಲಿಸ್ಟಿಕ್ ಅಪ್ರೋಚ್. ಒಂದು ಸೆಗ್ಮೆಂಟ್ ಈಗ ಅದದೇನ ಆಯುರ್ವೇದ, ಎಸ್ಪೆಷಲಿ ಅಲೋಪತಿನಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನನ್ನ ಮಗನಿಗೆ ಅಲೋಪತಿ ಇಲ್ಲ ಅಂದ್ರೆ ಉಳಿತಾ ಇರಲಿಲ್ಲ, ನಮ್ಮಪ್ಪ ಅಲೋಪತಿ ಇಲ್ಲ ಅಂದ್ರೆ ಉಳಿತಾ ಇರಲಿಲ್ಲ. ಆಮೇಲೆ ನಾನು ಅದನ್ನು ರಿವರ್ಸ್ ಮಾಡಿದೆ, ಅದು ಬೇರೆ ಪ್ರಶ್ನೆ. ಎರಡು ಇಂಟಿಗ್ರೇಟ್ ಆದ್ರೆ ಇಟ್ಸ್ ಅ ಬಿಗ್ ಬೂಮ್ ಟು ದಿ ಹ್ಯುಮ್ಯಾನಿಟಿ. ಸೊ ಇಲ್ಲಿ ಏನ್ ನಾವು ಟ್ರೆಡಿಷನಲಿ ಮಾಡಿದ್ದಾರೆ ಸಾವಿರಾರು ವರ್ಷಗಳಿಂದ, ಆ ಒಂದು ಎಸೆನ್ಸ್ ಅನ್ನ ನಾವು ಮಾಡರ್ನ್ ಮೆಡಿಕಲ್ ಸೈನ್ಸ್ಗೆ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಒನ್ ಕ್ಯಾನ್ ಎಂಜಾಯ್ ದ ಲೈಫ್ ಲೈಕ್ ಎನಿಥಿಂಗ್. ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳುತ್ತೆ ದಟ್ ಫಾದರ್ ಆಫ್ ಆಯುರ್ವೇದ ಅಂತ ಹೇಳ್ತಾರೆ ಚರಕಾಗಿ, ಆಹಾರ ಹಿ ಪರಮಾರ್ಥಂ, ಫುಡ್ ಈಸ್ ದ ಪ್ರೈಮ್ ಮೆಡಿಸನ್. ಸೇಮ್ ವೇ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಹಿಪೋಕ್ರಟ್ಸ್ ಹೇಳ್ತಾನೆ, ನೀವು ಊಟವನ್ನು ಔಷಧಿಯನ್ನು ತಗೊಂಡ್ರೆ ಔಷಧಿಯನ್ನು ಊಟ ಹಿಂಗೆ ತಗೊಳ್ಳಲ್ಲ ಅಂತ. ಇಫ್ ಯು ಟೇಕ್ ಫುಡ್ ಆಸ್ ಎ ಮೆಡಿಸಿನ್, ಯು ವಿಲ್ ನಾಟ್ ಟೇಕ್ ಮೆಡಿಸಿನ್ ಇಸ್ ಎ ಫುಡ್ ಅಂತ. ಆ ರೀತಿ ಆಹಾರದ ಬಗ್ಗೆ ಮೊದಲಿಂದನೂ ಹೇಳಿದ್ದಾರೆ. ನಾವು ಅದನ್ನು ಸ್ಟ್ರಕ್ಚರ್ ಮಾಡಬೇಕಷ್ಟೇ. ಈ ಇನೋವೇಷನ್ಸ್ ಅಲ್ಲಿ ಭಾರತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜನಸಾಮಾನ್ಯರಿಗೆ ಕೊಡ್ತಾ ಇದೆ. ಅಂದ್ರೆ ಅದು ಆರ್ಥಿಕ ಲಾಭ ಅಲ್ಲ, ಆರೋಗ್ಯದ ಲಾಭ ನಿಜವಾಗೂ ಸಹಿತ ಜನಸಾಮಾನ್ಯರಿಗೆ ತಲುಪ್ತಾ ಇದೆಯಾ? ಒಂದ್ ಹೇಳ್ತೀನಿ, ಆರ್ಥಿಕ ಲಾಭ ಇಲ್ಲ ಅಂದ್ರೆ ಯಾರು ಸಹ ಯಾವ ಕೆಲಸನೂ ಮಾಡಲ್ಲ. ನೀವು ಆರ್ಥಿಕದಲ್ಲಿ ಹಣ ಬರ್ಲಿಲ್ಲ ಅಂದ್ರೆ ಮತ್ತೆ ಅದನ್ನ ಇದು ಏನೋ ಮುಂದುವರ್ಸ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ಆದ್ರಿಂದ ಇದು ಎರಡು ಇಂಟಿಗ್ರೇಟೆಡ್ ಅಪ್ರೋಚ್ ಇದ್ರೇನೆ ಇವತ್ತು ಸರ್ಕಾರನೇ ಆಗ್ಲಿ, ಸರ್ಕಾರ ನಿಮ್ದದು, ಎವ್ರಿಬಡಿ ಈಸ್ ಹ್ಯಾವಿಂಗ್ ದಟ್ ಇದು. ಆಮೇಲೆ ನೀವು ದುಡ್ಡು ಕೊಡ್ಲಿಲ್ಲ ಸರ್ಕಾರ ನಡೀತಿದೆ. ಅಲ್ಟಿಮೇಟ್ಲಿ ದುಡ್ಡು ಬಾರಿ ಇಂಪಾರ್ಟೆಂಟ್. ಸೊ ಅಂದ್ರೆ ಆರೋಗ್ಯದ ಲಾಭ ಹೇಗೆ ಕನೆಕ್ಟ್ ಆಗ್ತದೆ ಸರ್? ಈಗ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರೆ ಅದು ಎಫಿಕಸಿ ಇತ್ತು ಅಂದ್ರೆ ಜನ ತಗೊಳ್ತಾರೆ, ಅವ್ರಿಗೆ ಲಾಭ ಆಗುತ್ತೆ, ಅವ್ರದ್ದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತಲ್ಲ. ಈಗ ಕಿಡ್ನಿ ಫೇಲ್ಯೂರ್ ಆಯ್ತು, ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಎಸ್ಪೆಷಲಿ ಇನ್ ಬಿಲೋ ಪಾವರ್ಟಿ ಲೈನ್, ಅಥವಾ ಸರ್ಕಾರ ಫ್ರೀ ಡಯಾಲಿಸಿಸ್ ಕೊಡಬಹುದು, ಅದು ಬೇರೆ ಪ್ರಶ್ನೆ. ಲಿಟ್ರಲಿ ಸ್ಪೀಕಿಂಗ್ ಅವ್ರ ಮೇಲೆ ಸಾವು ಇದ್ದಂಗೆ. ಯಾಕೆಂದ್ರೆ ಅವನಿಂದ ಏನು ಹಣ ಬರ್ತಾ ಇಲ್ಲ, ಪಾಪ ಎಲ್ಲ ಮನೆ ಇದಾಗೋಯ್ತು. ಮತ್ತೆ ಹೆಂಡತಿ ಏನು ಆಲ್ಟರ್ನೇಟಿವ್ ಏನಾದ್ರು ಕೆಲಸ ಹುಡುಕ್ಬೇಕು, ಮನೆಯಲ್ಲಿ ಬೇರೆಯವ್ರ ಮನೆಗಳಲ್ಲಿ ಹೋಗಿ ಕೆಲಸ ಮಾಡೋದು ಏನೋ ಅಂತ ಕಷ್ಟ ಬರ್ತಿತ್ತು. ಅದನ್ನ ಡಯಾಲಿಸಿಸ್ ಇಲ್ದಂಗೆನೆ ನೀವು ತಪ್ಪಿಸಿದ್ರೆ ನ್ಯಾಚುರಲ್ ಪ್ರೊಡಕ್ಟಿವಿಟಿ ಆಯ್ತಿಲ್ಲ. ಅದೇ ಸರ್ಕಾರಕ್ಕೆ ಬೇಕಾಗಿರೋದು. ವಿದೇಶಿ ಕಂಪನಿಗಳು ತಮಗನಿಸ್ತಾ ಇದೆಯಾ ಭಾರತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಇಲ್ಲಿರುವಂತಹ ಉತ್ಪನ್ನಗಳನ್ನ ಖರೀದಿ ಮಾಡೋದಾಗ್ಲಿ ಅಥವಾ ವೈದ್ಯರ ಸಲಹೆಗಳನ್ನ ಪಡೆದುಕೊಳ್ಳೋದ್ರಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅಂತ ಅನಿಸ್ತಾ ಇದೆಯಾ? ಎಸ್ಪೆಷಲಿ ನೀವು ತಗೊಳ್ಳಿ 1497 ವಾಸ್ಕೋ ಡಿ ಗಾಮಾ ಬಂದಿದ್ದು. ಯಾಕೆ? ನಮ್ಮಲ್ಲಿ ಸ್ಪೈಸಸ್, ಆ ಸ್ಪೈಸಸ್ ಎಲ್ಲ ಮೆಡಿಸಿನ್ ವ್ಯಾಲ್ಯೂ. ಅವ್ರು ಇಲ್ಲಿಗೆ ಬರ್ತಾರೆ, ಇದನ್ನ ನೋಡ್ತಾರೆ, ರಿಸರ್ಚ್ ಮಾಡ್ತಾರೆ, ಅದರಲ್ಲಿ ಎಕ್ಸ್ಟ್ರಾಕ್ಟ್ ತೆಗಿತಾರೆ, ಅವ್ರ ಪೇಟೆಂಟ್ ತಗೊಂಡು ಮಾಡ್ತಾರೆ. ಸೊ ಆ ರೀತಿ ಹೇಳ್ಬೇಕಂದ್ರೆ, ಯಾಕಂದ್ರೆ ನಮ್ಮದು ದೇಶ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ಬೆಳೆಯುವಂತಹ ಆಪರ್ಚುನಿಟಿ ಓನ್ಲಿ ನಮ್ಮ ದೇಶಕ್ಕೇನೆ ಇದೆ ಅಂತ ನಾನು ಹೇಳ್ಬೋದು. ಎಷ್ಟೋ ಕಂಟ್ರಿನಲ್ಲಿ ಅದಿಲ್ಲ. ಅದು ಇಲ್ಲ 6 ತಿಂಗಳು ಸ್ನೋನಲ್ಲಿ ಇರುತ್ತೆ, ಇದಿರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ರೀಜನಲ್ಲೂ ಒಂಥರ ಬ್ಯೂಟಿ ಇದೆ. ಡಿಫ್ರೆಂಟ್ ಪ್ಲಾಂಟ್ಸ್ ಇದೆ, ಬೆಳಿತಾರೆ ಡಿಫ್ರೆಂಟ್. ಇದು ಎಷ್ಟೋ ಇದು ನಮ್ಮಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಮೆಡಿಸಿನ್ ವ್ಯಾಲ್ಯೂ ಇದು ಏನು ಹರ್ಬ್ಸ್ ಆಗಲಿ, ಫುಡ್ ಆಗಲಿ, ಆ ರೀತಿ. ಸೊ ಆದ್ರಿಂದ ಇದು ರಿಚ್ ಕಂಟ್ರಿ ಅಂತ ಹೇಳ್ಬೋದು. ನಾವು ಅದನ್ನ
ಇದು ಮಾಡ್ಕೊಬೇಕಷ್ಟೇ, Okay. ಎನ್ಕೇಶ್ ಮಾಡ್ಕೊಬೇಕು. ಈ ಸಮಥಿಂಗ್ ಸ್ಪೆಷಲ್ ಅಲ್ಲಿ ನೀವು ಮಾತಾಡ್ತಾ ಇರೋದು ಎಲ್ಲವೂ ಕೂಡ ಸ್ಪೆಷಲ್ ಆಗಿದೆ. ಕಾರಣ ಏನಂತಾರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಜನರಿಗೆ ನೀವು ಕೊಡ್ತಾ ಇರುವಂತಹ ಕೊಡುಗೆ, ಅದು ಮಿರಾಕಲ್ ಡ್ರಿಂಕ್ಸ್ ಮೂಲಕ ತಾವು ಕೊಡ್ತಾ ಇದ್ದಾರೆ. ಮುಂಬರುವಂತಹ ಕನಸುಗಳನ್ನ ಕಟ್ಕೊಂಡು ಬರ್ತಾ ಇರುವಂತಹ ತಲೆಗಳಿಗೆ ಅಥವಾ ಜನಸಾಮಾನ್ಯರಿಗೆ ಅಥವಾ ಸೈಂಟಿಸ್ಟ್ಗಳಿಗೆ ಆವಿಷ್ಕಾರ ಮಾಡಬೇಕು ಅಂತ ಆಸೆಯಲ್ಲಿರೋರಿಗೆ ಏನೊಂದು ಮೆಸೇಜ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ನಾನು ಒಂದೇ ಹೇಳೋದು, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದ ವರ್ಲ್ಡ್. ಆನೆಸ್ಟಾಗಿ ಕೆಲಸ ಮಾಡಬೇಕು, ಅದರದೇನು ಹಾರ್ಡ್ ವರ್ಕ್, ಏನು ಉಪಯೋಗ ಆಗಲ್ಲ. ನಿಮಗೆ ಯಾರು ನಿಮಗೆ ಪ್ರಮೋಟ್ ಮಾಡಿದ್ರು ನಿಮ್ಮ ಮೇಲೆ ಬರೋದಿಲ್ಲ, ಸರ್ಕಾರ ಮಾಡಿದ್ರು ಬರಲ್ಲ, ಆಮೇಲೆ ಯಾರೋ ಒಬ್ರು ಸೋ ಕಾಲ್ಡ್ ಬಿಗ್ ಪರ್ಸನ್ ಮಾಡಿದ್ರು ಬರಲ್ಲ. ಅಲ್ಟಿಮೇಟ್ಲಿ ನಿಮ್ಮ ತಾಕತ್ತಲ್ಲಿ ನೀವು ಮಾಡೋ ಏನೇ ಪ್ರಾಡಕ್ಟ್ ಇರಲಿ, ಏನೇ ಆಗಲಿ, ಅದು ಎಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ ಅಂದರೆ ಆ ಜನನೇ ಅದನ್ನು ತಗೊಂಡು ಹೋಗ್ತಾರೆ. ಅಂದ್ರೆ ರಿಯಲ್ ಮಾರ್ಕೆಟಿಂಗ್ ಮಾಡೋರು ಯಾರು ಅಂದ್ರೆ ಜನ, ಆ ಉಪಯೋಗ ಮಾಡೋರು, ನಾಟ್ ಥ್ರೂ ಎನಿ ಬಿಗ್ ಪರ್ಸನಾಲಿಟೀಸ್ ಅಂಡ್ ಅಲ್ಲ. ಅದಂತೂ ಅದು ಟೆಂಪರರಿ, ಅದು ಸಾಧ್ಯನೂ ಆಗಲ್ಲ ಅಂತ ನನ್ನ ಅನುಭವ. ಸಂಶೋಧನೆಗಳು ಒಂದ್ ಕಡೆ ಸಹಾಯ ಮಾಡಿದ್ರೆ ಸರ್ಕಾರದ ಪಾತ್ರನೂ ತುಂಬಾನೇ ಮುಖ್ಯವಾಗಿರುತ್ತೆ. ಅಂದ್ರೆ ಸರ್ಕಾರ ತಮಗೆ ಯಾವ ರೀತಿ ಸಹಾಯ ಮಾಡ್ತು, ಹೇಗೆ ಬೆಂತಡ್ತು ರಾಜು ಅವರಿಗೆ? ನೋಡಿ, ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಫಸ್ಟ್ ಟೈಮ್ ಒಬ್ಬ ಪ್ರೈವೇಟ್ ವ್ಯಕ್ತಿ ಇನೋವೇಷನ್ಸ್ ಮಾಡಿದ್ದನ್ನ ಸರ್ಕಾರನೇ ಲಾಂಚ್ ಮಾಡಿದ್ರು. ಗ್ರೇಟ್. ಅದು ಸರ್ಕಾರ ಅಂದ್ರೆ ಯಾರು ಗೊತ್ತಾ? ಉಪಯೋಗ ಪಟ್ಕೊಂಡು ಆಸ್ ಎ ಪೇಷಂಟ್ ಚೆನ್ನಾಗಿದ್ದೀನಿ ಅಂತ ಅವ್ರುಗಳೇ ಮಾಡಿದ್ರು. ಅದರಲ್ಲಿ ಯಾರು? ಆನರಬಲ್ ಜಡ್ಜಸ್, ಫಿಲ್ಮ್ ಸೆಲೆಬ್ರಿಟೀಸ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಡಿಫರೆಂಟ್ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸ್, ಅವ್ರಿಗೆಲ್ಲ ಟ್ರೀಟ್ ಮಾಡಿದ್ದೆ, ಎಲ್ಲ ಚೆನ್ನಾಗಿ ಅವರೇ ಲಾಂಚ್ ಮಾಡಿದ್ರು. That was in 2016 ಅಕ್ಟೋಬರ್ಲಿ. ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀ ಗಿರಿರಾಜ್ ಸಿಂಗ್ ಸರ್ ಅವರು ಓಪನ್ ಆಗಿ ಮೀಟಿಂಗ್ ಹೇಳಿದ್ರು, ಪಹಲೆ ಬಾರ್ ಮೈ ದೇಖ್ ರಹಾ ಹೂಂ ಪೇಷಂಟ್ಸ್ ಪ್ರಾಡಕ್ಟ್ ಕೋ ಲಾಂಚ್ ಕರ್ನಾ. ದೊಡ್ಡ ನಾನ್ ಮಾಡಿದಾಗ ಅದು ಕೆಟ್ಟ ಕುಂಟೆ ನೀರು, ಒಂಡಾ ವಾಟರ್ ಇದ್ದಂಗೆ ಇರ್ತಾ ಇತ್ತು. ಅದು ಮಿನರಲ್ ವಾಟರ್ ಬಾಟಲ್ ಅಲ್ಲಿ ಯುವಿರೇಸ್ ಮಾಡಿ ಮಾಡಿ ಸ್ಟೆರಿಲೈಸೇಷನ್ ಮಾಡಿ ಹೊಸ ಬಾಟಲ್ ಅಲ್ಲಿ ಅದನ್ನ ಲಾಕ್ ಮಾಡಿ ನಂಬರಿಂಗ್ ಕೊಟ್ಬಿಟ್ಟು ಕೊಡ್ತಾ ಇದ್ದೆ. S1 S2 ಹೆಸರನ್ನ ಸಾಹೇಬ ಭಕ್ತ. S1 ಅಂದ್ರೆ ಆಂಟಿ ಏಜಿಂಗ್, ಈ ರೀತಿ. ಆ ಕೆಟ್ಟ ಅದನ್ನ ಅದು ಲಾಂಚ್ ಅಲ್ಲೇ ತೋರಿಸಿದ್ರೆ ಅದನ್ನ ಇಂಥ ಬಾಟಲ್ ನಾವು ಯೂಸ್ ಮಾಡಿದ್ದೀವಿ ಅಂತ ಆನರಬಲ್ ಯೂನಿಯನ್ ಮಿನಿಸ್ಟರ್ ಏನು ರಾಜು ಸಾಹೇಬ್ IAS ಏನೋ ಮಾಡಿದ್ರೆ ಸಮಥಿಂಗ್ ಇದರಲ್ಲಿದೆ, ನಾವು ಅದರಿಂದ ಒಳ್ಳೇದ್ ಪಟ್ಕೊಳ್ಬೇಕು ಅಂತ. ಆ ರೀತಿ ಬಂದು ಇವತ್ತು ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆನರಬಲ್ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಅದನ್ನ ನಾನು ಹೇಳಲೇಬೇಕು. ಆಯುರ್ವೇದನ ಇಡೀ ವಿಶ್ವಕ್ಕೆ ತರಬೇಕಂತಂದ್ರೆ ಅವರು 3 ಪ್ಯಾರಾಮೀಟರ್ಸ್ ಹೇಳಿದ್ದಾರೆ. ಒಂದು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಶುಡ್ ಬಿ ಸ್ಟ್ಯಾಂಡರ್ಡೈಸ್ಡ್. ಅಂದ್ರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಸ್ಟ್ಯಾಂಡರ್ಡೈಸೇಷನ್ ಆಗ್ಬೇಕು. ಒಂದೊಂದು ರೋಗಕ್ಕೆ ಒಬ್ಬೊಬ್ಬರು ವೈದ್ಯಕರು ಒಂದೊಂದ್ ತರ ಈ ಟ್ರೀಟ್ ಮಾಡ್ತಾ ಇದ್ರೆ ಅದಿರಬಾರ್ದು, ಸ್ಟ್ಯಾಂಡರ್ಡೈಸೇಷನ್ ಬೇಕು, ಲೈಕ್ ಅಲೋಪತಿ. ಎರಡನೇದು ಹೇಳಿದ್ರೆ ಇಂಟು ಎಫಿಕೆಸಿ. ಆಯುರ್ವೇದ ಹೆಂಗಿರ್ಬೇಕಂದ್ರೆ ಅಲೋಪತಿ ಹೆಂಗ್ ತಗೊಂಡ ತಕ್ಷಣ ರಿಸಲ್ಟ್ಸ್ ಬರುತ್ತೋ ಹಂಗಿರ್ಬೇಕು. ಮೂರನೇದು ಏನು ಅಂದ್ರೆ ಪ್ಯಾಕೇಜಿಂಗ್ ಶುಡ್ ಬಿ ವರ್ಲ್ಡ್ ಕ್ಲಾಸ್. ನೀವು ಟಚ್ ಮಾಡಿದ್ರೆ ಸಾಕು, ಇದನ್ನ ತಗೊಳ್ಬೇಕು ಅಂತ ಹೇಳ್ಬೇಕು. ದಿಸ್ ವಾಸ್ ಟೋಲ್ಡ್ ಬೈ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸರ್. ಕೋಇನ್ಸಿಡೆಂಟ್ಲಿ ಆರ್ ಏನೋ ಅವರು ಹೇಳಿದ್ದ ರೀತಿನೇ ನಂದಿದೆ. ತಗೊಂಡ್ರೆ ಅವತ್ತು ರಾತ್ರಿ ನಿದ್ದೆ ಬರುತ್ತೆ. ಹೊಟ್ಟೆ ನಾವು ತಗೊಂಡ್ 15 ನಿಮಿಷದಿಂದ 1 ಗಂಟೆನಲ್ಲೇ ರಿಲೀಫ್ ನೋಡ್ಬೋದು. ಪ್ಯಾಂಕ್ರೆಟೈಟಿಸ್ ನವರು ಯು ಕಾಂಟ್ ಇಮ್ಯಾಜಿನ್, ಫೇಮಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇಂದ ಡೈರೆಕ್ಟ್ ಆಗಿ ಬರ್ತಾರೆ, ಸಾರ್ ನನಗೆ ಹಿಂಗಾಗಿದೆ, ಈಗ ಏನಾದ್ರು ಮಾಡ್ಬೇಕು. ನಾನೇನೋ ಅವ್ರ ಮೇಲೆ ಒಂಥರ ಪ್ರಯೋಗ ಟೈಪ್ ಕೊಟ್ಟರೆ ಆಮೇಲೆ 15 ನಿಮಿಷ 20 ನಿಮಿಷ ಕೊಟ್ಟೋಗ್ತಿತ್ತು. ಆ ರೀತಿ ಇದೆ ಎಫಿಕಸಿ. ಗ್ರೇಟ್ ಸರ್. ಹಾಗೆ ನಿಮ್ಮ ಸಂಶೋಧನೆಗಳು, ಹೊಸ ಹೊಸ ಆವಿಷ್ಕಾರ, ಇನೋವೇಷನ್ಸ್ಗಳು ಹಾಗೆ ಮುಂದುವರಿತಾ ಇರಲಿ. ಜೊತೆಗೆ ಜನಸಾಮಾನ್ಯರಿಗೆ ಒಂದಿಷ್ಟು ಆರೋಗ್ಯದ ಔಷಧಿಗಳನ್ನ ಕೊಡೋದ್ರ ಮೂಲಕ ಇಡೀ ಸಮಾಜ ಆರೋಗ್ಯಕರವಾಗಿರಲಿ ಅಂತ ಹೇಳಿ ಬಯಸ್ತಾ ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು.